ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೇನೆ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕ ಸರ್ಕಾರದ ಹಲವಾರು ಯೋಜನೆಗಳಲ್ಲಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಕೂಡ ಒಂದು. ಇದ್ರ ಪ್ರಕಾರ ಉಚಿತವಾಗಿ ರೈತರಿಗೆ ಕೊಳವೆ ಬಾವಿನ ಕೊರೆಸಿಕೊಡ್ತಾರೆ, ಅಂದರೆ ಬೋರ್ವೆಲ್ನ ಕೊರೆಸಿಕೊಡ್ತಾರೆ. ಜೊತೆಗೆ ಪಂಪ್ ಸೆಟ್ ಅಳವಡಿಸಿ ವಿದ್ಯುದೀಕರಣ ಕೂಡ ಮಾಡಿಕೊಡ್ತಾರೆ. ನೀರಾವರಿ ಸೌಲಭ್ಯನ ಒದಗಿಸೋದು ಸರ್ಕಾರ ಉದ್ದೇಶ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಉಚಿತವಾಗಿ ಬೋರ್ವೆಲ್ನ ಕೊರೆಸಿಕೊಡ್ತಾರೆ. ಇನ್ನು ಬೋರ್ವೆಲ್ನ ಕೊರೆಸೋದಕ್ಕೆ ನಿಮಗೆ 4,75,000 ರೂಪಾಯಿ ಖರ್ಚಾಗಬಹುದು. ಅಂದರೆ ಗರಿಷ್ಠ ಹೆಚ್ಚಿಗೆ ನಿಮಗೆ 4,75,000 ರೂಪಾಯಿ, ಮಿನಿಮಮ್ 3,75,000 ರೂಪಾಯಿ ಖರ್ಚಾಗುತ್ತೆ. ಅಂದರೆ ಸರ್ಕಾರ ಅದರಲ್ಲಿ 50,000 ರೂಪಾಯಿ ಸಾಲ ಕೊಡುತ್ತೆ, ಮಿಕ್ಕಿದ್ನ ಫ್ರೀಯಾಗಿ ನಿಮಗೆ ಕೊಡುತ್ತೆ. ಅಂದರೆ 4,25,000 ರೂಪಾಯಿ ಫ್ರೀ ಇರುತ್ತೆ, ಅಥವಾ 3,25,000 ರೂಪಾಯಿ ಫ್ರೀ ಇರುತ್ತೆ. ಇನ್ನು 50,000 ರೂಪಾಯಿ ಮಾತ್ರ ನೀವು ಕಟ್ಕೊಂಡು ಹೋಗಬೇಕಾಗುತ್ತೆ. ಬ್ಯಾಂಕ್ ಮುಖಾಂತರ ನಿಮಗೆ ಸಾಲ ಕೊಡಿಸಿರ್ತಾರೆ. ಕಮ್ಮಿ ಬಡ್ಡಿ ದರದಲ್ಲಿ ಇರುತ್ತೆ, ಒಂದು 3% ಅಥವಾ 6% ಈ ರೀತಿ ಇರುತ್ತೆ ವರ್ಷಕ್ಕೆ, ತಿಂಗಳಿಗಲ್ಲ. 50,000 ರೂಪಾಯಿಗೆ ನಿಮಗೆ 6% ಲೆಕ್ಕ ಹಾಕ್ಕೊಂಡ್ರು ತಿಂಗಳಿಗೆ ವರ್ಷಕ್ಕೆ 3,000 ರೂಪಾಯಿ ಅಮೌಂಟು ನೀವು ಪೇ ಮಾಡಬೇಕಾಗತ್ತೆ. ರೈತರು ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ನೀರಾವರಿ ಸೌಲಭ್ಯ ಇದ್ದರೆ ಎಷ್ಟು ಸಹಾಯ ಆಗುತ್ತೆ ಅಂತ. ಒಂದಷ್ಟು ಬೆಳೆಗಳಿಗೆ ನೀರಿನ ಅವಶ್ಯಕತೆ ಇರೋದಿಲ್ಲ, ಅದಕ್ಕೆ ಮಳೆನೇ ಸಾಕಾಗಿರುತ್ತೆ, ಅದರಿಂದ ಅವು ಬೆಳೆನ ಬೆಳೆಯುತ್ತೆ. ಆದರೆ ಮತ್ತೊಂದಷ್ಟು ಬೆಳೆಗಳಿಗೆ ನಿಮಗೆ ನೀರಿನ ಅವಶ್ಯಕತೆ ಅಂದರೆ ಬೋರ್ವೆಲ್ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ. ಉದಾಹರಣೆಗೆ ಯಾವುದೇ ರೀತಿಯ ಸೊಪ್ಪುಗಳನ್ನ ಬೆಳಿಬೇಕು ಅಂದರೆ ಅದಕ್ಕೆ ನೀರಿನ ವ್ಯವಸ್ಥೆ ಇರಬೇಕು, ಅಥವಾ ಗೆಣಸು ಬೆಳೆಯೋದಕ್ಕೆ ಮೂಲಂಗಿ, ಕ್ಯಾರೆಟ್ ಈ ರೀತಿಯ ತರಕಾರಿಗಳನ್ನ ಬೆಳೆಯೋದಕ್ಕೂ ಕೂಡ ನಿಮಗೆ ನೀರಿನ ಅವಶ್ಯಕತೆ ಇರುತ್ತೆ. ಅದಕ್ಕೆ ಅವರು ಪ್ರತಿಯೊಬ್ಬ ರೈತನು ಅನ್ಕೊಂತಾನೆ, ನಮ್ಮ ಹೊಲದಲ್ಲಿ ಒಂದು ಬೋರ್ವೆಲ್ ಇದ್ದರೆ ಖಂಡಿತವಾಗ್ಲೂ ನಮಗೂ ಸ್ವಲ್ಪ ಸಹಾಯ ಆಗೋದು, ನಾವು ಕೂಡ ಉತ್ತಮ ಬೆಳೆನ ಬೆಳಿಬಹುದು ಅಂತ. ಸರ್ಕಾರದ ಹಲವಾರು ಉತ್ತಮ ಮತ್ತು ಮಹತ್ತರ ಯೋಜನೆಗಳಲ್ಲಿ ಇದು ಕೂಡ ಒಂದು. ಸದ್ಯಕ್ಕೆ SC ಯಾರಿರ್ತಾರೆ ಅಂಥವ್ರಿಗೆ ಓಪನ್ ಆಗಿದೆ. OBC ಅವರಿಗೂ ಕೂಡ ಓಪನ್ ಆಗಿತ್ತು. ಲಾಸ್ಟ್ ಡೇಟ್ ಕೂಡ ನಾನು ಆಗಲೇ ವಿಡಿಯೋ ಮಾಡಿ ತಿಳಿಸಿದ್ದೆ, ಉಚಿತವಾಗಿ ಬೋರ್ವೆಲ್ ಸೌಲಭ್ಯ ಕೊರೆಸ್ಕೊಳ್ಳೋದು ಹೇಗೆ ಅಂತ. ನೋಡಿ, ಈ ಬೋರ್ವೆಲ್ನ ಕೊರೆಸ್ಕೊಂಡ್ರೆ ನಿಮಗೆ ಪ್ರತಿ ತಿಂಗಳು 50,000ದಿಂದ ಲಕ್ಷ ರೂಪಾಯಿವರೆಗೂ ದುಡಿಬಹುದು. ನಿಮಗೆ ಯಾರಿಗಾದರೂ ರೈತರಿದ್ರೆ ಗೊತ್ತೇ ಇರುತ್ತೆ, ಕನಿಷ್ಠ 1 ಎಕರೆ 20 ಗುಂಟೆ ಇರಬೇಕು ಅಂತ ತಿಳಿಸಿದ್ದಾರೆ, ಅಥವಾ ಗರಿಷ್ಠ ಅಂದರೆ ಹೈಯೆಸ್ಟ್ ನಿಮಗೆ 5 ಎಕರೆಗಿಂತ ಒಳಗಡೆ ಇರಬೇಕು. 5 ಎಕರೆ ಇತ್ತು ಅಂದರೆ, ಅಥವಾ 3 ಎಕರೆ ಇಷ್ಟು ಎಕರೆ ಇತ್ತು ಅಂದ್ಕೊಳ್ಳಿ, ನಿಮ್ಮ ಜಮೀನುಗಳಲ್ಲಿ ನೀವು ಸೊಪ್ಪು ಬೆಳೆದ್ರೂ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ, ಗೆಣಸು ಬೆಳೆದ್ರೂ ಕೂಡ ಒಳ್ಳೆ ಲಾಭ ಸಿಗುತ್ತೆ. ಕೆಲವು ಬೆಳೆ ಈಗ ಸೊಪ್ಪನ್ನು ಹಾಕಿದ್ರೆ ನಿಮಗೆ ಒಂದೇ ತಿಂಗಳಲ್ಲಿ ಬೆಳೆ ಸಿಗುತ್ತೆ, ಒಳ್ಳೆ ರೇಟ್ಗೆ ಹೋಯ್ತು ಅಂದ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ 50,000 ರೂಪಾಯಿಗಿಂತ ಜಾಸ್ತಿ ಹಣ ಸಿಕ್ಕೇ ಸಿಗುತ್ತಲ್ವಾ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಎಷ್ಟು ಬೆಳೆ ಬೆಳೆ ಬೆಳೆದ್ರೆ ನಿಮಗೆ ಸೊಪ್ಪುಗಳಿಂದ ಲಾಭ ಸಿಗುತ್ತೆ ಅಂತ. ನಾನು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನನಗೂ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು, ಅದಕ್ಕೆ ನಿಮಗೆ ಮೆನ್ಷನ್ ಮಾಡಿನೇ ಹೇಳ್ತಾ ಇದ್ದೀನಿ. 50,000 ರೂಪಾಯಿಗಿಂತ ಜಾಸ್ತಿನ ಹಣನ ನೀವು ಗಳಿಸಬಹುದು, ಆದರೆ ಜಮೀನು ಜಾಸ್ತಿ ಇರಬೇಕಾಗತ್ತೆ. 2 ಎಕರೆ ಅಥವಾ 3 ಎಕರೆ ಅಷ್ಟು ನಿಮಗೆ ಇತ್ತು ಅಂದರೆ ಖಂಡಿತವಾಗ್ಲೂ ನಿಮಗೊಂದು 50,000 ರೂಪಾಯಿ ಸಿಗುತ್ತೆ. ಜೊತೆಗೆ ಸಿಹಿ ಗೆಣಸನ್ನ ನೀವೇನಾದರೂ ಬೆಳೆದ್ರೆ ನಿಮಗೆ 3 ತಿಂಗಳಿಗೆ ಎಷ್ಟು ಹಣ ಬರುತ್ತೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ. ನನಗೆ ಒಂದೊಂದು ಸಲ ಅನಿಸುತ್ತೆ, ಈ ಸಿಟಿಗಿಂತ ಬೆಂಗಳೂರೇ ಬೆಟರ್, ಬೆಂಗಳೂರಿಗಿಂತ ಹಳ್ಳಿಲಿ ಹೋಗಿ ಯಾವುದಾದ್ರೂ ವ್ಯವಸಾಯ ಮಾಡ್ಕೊಂಡಿದ್ರೆ ಒಳ್ಳೆ ದುಡ್ಡು ಮಾಡಬಹುದು ಅಂತ. ಅಷ್ಟು ದುಡ್ಡು ಸಿಗುತ್ತೆ. ಗೆಣಸಿಂದ ಕೂಡ 3 ತಿಂಗಳು ಬೆಳೆ ಆಗಿದ್ರೆ ನಿಮಗೆ 1-2 ಎಕರೆಗೆ ಹಾಕಿದ್ರೆ 1 ಲಕ್ಷಕ್ಕಿಂತ ಹೆಚ್ಚಿನ ದುಡ್ಡನ್ನ ನೀವು ದುಡಿಬಹುದು, ಅಷ್ಟು ಬೆಲೆ ಬರುತ್ತೆ ನಿಮಗೆ ಗೆಣಸಲ್ಲಿ. ಮತ್ತು ನೌಕೋಲಾಗಿರ್ಬೋದು, ಕ್ಯಾರೆಟ್ಗಳಾಗಿರಬಹುದು, ಒಳ್ಳೆ ರೀತಿಯ ಮಾರುಕಟ್ಟೆಯಲ್ಲಿ ನೀವು ಮಾರ್ಕೆಟಲ್ಲಿ ಸೇಲ್ ಮಾಡಿದ್ರೆ ಖಂಡಿತವಾಗ್ಲೂ ಹಣನ ಗಳಿಸಬಹುದು. ಸರ್ಕಾರದ ಒಂದು ಯೋಜನೆನ ನೀವು ಯೂಸ್ ಮಾಡಿಕೊಂಡು ಇದರಿಂದ ಸ್ವಲ್ಪನಾದರೂ ಜೀವನದಲ್ಲಿ ಬದಲಾವಣೆನ ಕಾಣಬಹುದು, ಅಷ್ಟು ಉಪಯುಕ್ತ ಅಂತೂ ಆಗುತ್ತೆ. ಇದಿಷ್ಟು ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಬಗ್ಗೆ ಮಾಹಿತಿ ಆಗಿತ್ತು. ಯಾರಾದರೂ ಜಮೀನಿತ್ತು ಅಂದರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಇದರಿಂದ ಸಹಾಯ ಆಗುತ್ತೆ. ಇದು ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಬಗ್ಗೆ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.